ವಯೋವೃದ್ಧ ನಿವೃತ್ತಿ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಮನೆ ಸದಸ್ಯರಂತೆ ನಮ್ಮ ಮನೆ ಕುಟುಂಬದ ಆತ್ಮೀಯ ಸಹೋದರರಂತೆ ನಮ್ಗೆ ಸಾಕಿ ಸಲಹಿದ ತಂದೆ ತಾಯಿಗಳಂತೆ ಇಷ್ಟೊಂದು ಜನಸಾಗರದ ಮಧ್ಯೆ ನಮ್ಮ ತಂದೆಯವರ ಒಂದು ವಯೋವೃದ್ಧಿ ಕಾರ್ಯಕ್ರಮ ಆಗ್ತಾ ಇದೆ. ಸಂತೋಷದ ವಿಷಯ ಅಂತ ಹೇಳಿ ನಮ್ಮ ಕುಟುಂಬದ ಪರವಾಗಿ ತಮ್ಮೆಲ್ಲರಿಗೂ ಮೊಟ್ಟ ಮೊದಲಾಗಿ ಸ್ವಾಗತವನ್ನ ಕೋರ್ತಾರೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯರಿಗೆ ಭಕ್ತಿಯಿಂದ ನಮಸ್ಕರಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವದಿಂದ ಸನ್ಮಾನಿತ ಸದಸ್ಯರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಕುಟುಂಬವನ್ನ ಪ್ರೀತಿದಾಯಕವಾಗಿ ಸ್ವಾಗತಿಸಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಮಹಿಳೆಯರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ತಮಗೆಲ್ಲರಿಗೂ ಸ್ವಾಗತವನ್ನು ಮತ್ತೊಮ್ಮೆ ಕೋರ್ತಾ, ನಮ್ಮ ತಂದೆಯವರ ಬಗ್ಗೆ, ನಮ್ಮ ಕುಟುಂಬದ ಬಗ್ಗೆ ಈ ಒಂದು ಕಾರ್ಯಕ್ರಮವನ್ನ ಈ ರೀತಿಯಾಗಿ ನಮ್ಮ ರೈತ ಮುಖಂಡರುಗಳು, ನಮ್ಮ ಸರ್ಕಾರದ ಬಂಧುಗಳು ನಾವೆಲ್ಲರೂ ಸೇರಿ ಇಷ್ಟೊಂದು ವಿಚಾರಣೆ ಮಾಡ್ತಾರಂತ ನಾವು ಅನ್ಕೊಂಡಿರ್ಲಿಲ್ಲ. ಹಾಗಾಗಿ ನಮ್ಮ ಕುಟುಂಬದ ಪರವಾಗಿ ವೈಯಕ್ತಿಕವಾಗಿ ತಮ್ಮೆಲ್ಲರಿಗೂ ಮೊಟ್ಟ ಮೊದಲಾಗಿ ಆಯೋಜನೆಗೆ ನಾನು ತುಂಬ ಸ್ವಾಗತವನ್ನು ಮಾಡ್ಕೊಳ್ತೇನೆ. ಬಂಧುಗಳೇ, ಒಬ್ಬ ತಾಯಿ ತನ್ನ ಮಗಳನ್ನ ಹೇಗೆ ಸಾಗಿ ಸಲಗ್ತಾಳೆ ಅಂತ ಹೇಳಿದ್ರೆ ತಮ್ಮೆಲ್ಲರೂ ಗೊತ್ತಿರೋ ಹಾಗೆ 9 ದಿನ ಒಂದು ತಾಯಿ ತನ್ನ ಮಗುವನ್ನ ಹೇಳ್ಬೇಕಾದ್ರೆ ನೋವು ನಲಿವನ್ನ ಕೊಡ್ತಾಳೆ. ತಾಯಿ ಮೇಲೆ ಅತಿಯಾದ ಪ್ರೀತಿ, ಎಲ್ಲ ತಂದೆ ತಾಯಿ ಮೇಲೆ ಅತಿಯಾದ ಪ್ರೀತಿ ಇರ್ತದೆ. ತಾಯಿ ಹೇಗೆ ಪ್ರೀತಿ ಯಾವತ್ತಿನ ತಾಯಿ ಮೇಲೆ ಅಂತ ಹೇಳಿದ್ರೆ, ತಾಯಿ ತಾನು ನೀಡುವ ದೃಷ್ಟಿಕೋನ, ತನ್ನ ಕಣ್ಣು ಎಲ್ಲಿವರೆಗೆ ನೋಡುತ್ತೆ ದೃಷ್ಟಿ, ಅಲ್ಲಿ ನನಗೆ ನನ್ ಮಗ ನೋಡ್ಬೇಕಂತ ಹೇಳಿ ಕಂಕಲಲ್ಲಿ ಹಿಡ್ಕೊಂಡು ಮಗನನ್ನ ತೋರಿಸ್ತಾಳೆ. ಅದು ತಾಯಿಯ ಪ್ರೀತಿ. ಎಲ್ಲ ಬಂಧುಗಳು ಜೋರಾದ ಚಪ್ಪಾಳೆಯೊಂದಿಗೆ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ತಾವರೇಪ ನಾಯಕ್ ದಂಪತಿಗಳನ್ನ ವೇದಿಕೆ